ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಒಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನರಕ ಚತುರ್ದಶಿ ಯಾವಾಗ ಇದೆ ಮತ್ತು ಪೂಜಾ ಶುಭ ಮುಹೂರ್ತ, ಪೂಜಾ ವಿಧಾನ ಏನು, ಮಂತ್ರಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನರಕ ಚತುರ್ದಶಿ ನೋಡ್ರಿ ದೀಪಾವಳಿ ಹಬ್ಬ ಆಚರಣೆ ಮಾಡೋಕ್ಕಿಂತ ಮುಂಚೆ ಒಂದಿನ ಮೊದಲು ಆಚರಿಸುವಂಥ ಹಬ್ಬ. ಈ ಹಬ್ಬವನ್ನು ನಾವು ಯಾವ ದಿನ ಆಚರಣೆ ಮಾಡ್ತೀವಿ ಮತ್ತು ಇದರ ಮಹತ್ವ ಏನು, ಮಂತ್ರಗಳೇನು ಅನ್ನೋದನ್ನು ನೋಡೋಣಂತೆ. ದೀಪಾವಳಿ ಹಬ್ಬ ನಮಗೆ ತುಂಬಾ ಸಡಗರ ಮತ್ತು ಸಂಭ್ರಮದ ಹಬ್ಬ. ಈ ಹಬ್ಬದ ದಿನ ಮನೆಯನ್ನು ದೀಪಗಳಿಂದ, ರಂಗೋಲಿ, ಹೂಗಳಿಂದ ಅಲಂಕರಿಸಲಾಗುತ್ತೆ. ಮತ್ತು ದೀಪಾವಳಿ ಹಬ್ಬ ನೋಡ್ರಿ 5 ದಿನಗಳ ಕಾಲ ಆಚರಿಸುವಂಥ ಹಬ್ಬ. ಪ್ರತಿಯೊಂದು ದಿನ ವಿಶಿಷ್ಟ ಆಚರಣೆಗಳನ್ನು ನಡೆಸಲಾಗುತ್ತೆ. 5 ದಿನಗಳ ಈ ಒಂದು ದೀಪಾವಳಿ ಹಬ್ಬದಲ್ಲಿ ನೋಡ್ರಿ ನರಕ ಚತುರ್ದಶಿ ಕೂಡ ಒಂದು. ಈ ನರಕ ಚತುರ್ದಶಿಯನ್ನು ದೀಪಾವಳಿಗಿಂತ ಮೊದಲು ಒಂದಿನ ಆಚರಣೆ ಮಾಡ್ತೀವಿ. ಇದೇನಪ್ಪ ಅಂದರೆ ದುಷ್ಟಶಕ್ತಿಯ ಮೇಲೆ ಒಂದು ಒಳ್ಳೆತನದ ವಿಜಯವನ್ನು ಸಂಕೇತಿಸುವ ರಾಕ್ಷಸ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸ್ಮರಿಸುವಂಥ ದಿನ ಅಂತ ಹೇಳ್ಬೋದು. ಈ ದಿನದಂದು ಮನೆಯಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಅಭ್ಯಂಜನ ಸ್ನಾನವನ್ನು ಮಾಡಲಾಗುತ್ತೆ ನೋಡ್ರಿ. ಈ ನರಕ ಚತುರ್ದಶಿ ಕುರಿತ ಮಾಹಿತಿಯನ್ನು ನೋಡೋಣ. ಮೊದಲು ಧಾರ್ಮಿಕ ಮಹತ್ವವನ್ನು ನೋಡೋದಾತಪ್ಪ ಅಂದರೆ, ನರಕ ಚತುರ್ದಶಿ ದಿವಸ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳು ತೊಳೆದು ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತೆ ಅನ್ನೋದು ಧಾರ್ಮಿಕ ನಂಬಿಕೆ ನೋಡ್ರಿ. ಈ ದಿನ ಯಮರಾಜನಿಗೆ ಕೂಡ ದೀಪವನ್ನು ಹಚ್ತಾರೆ ಮತ್ತು ಇದು ಬಹಳ ಶುಭ ಅಂತಲೇ ಹೇಳ್ತಾರೆ. ಮತ್ತು ಸಂಜೆ 5 ದೀಪಗಳನ್ನು ಬೆಳಗಿಸುವಂಥ ಒಂದು ಸಂಪ್ರದಾಯ ಐತಿ. ಇವುಗಳಲ್ಲಿ ಸಾಸಿವೆ ಎಣ್ಣೆಯಿಂದ ತುಂಬಿದ ಒಂದು ದೀಪವನ್ನು ಬೆಳಗಿಸಲಾಗುತ್ತೆ ಯಮರಾಜನಿಗೆ. ಉಳಿದ 13 ದೀಪಗಳನ್ನು ತುಪ್ಪದಿಂದ ಬೆಳಗಿಸಲಾಗುತ್ತೆ ನೋಡ್ರಿ. ಇದು ಅಕಾಲಿಕ ಮರಣದ ಒಂದು ಭಯವನ್ನು ಹೋಗಲಾಡಿಸುತ್ತೆ. ಮತ್ತು ನರಕ ಚತುರ್ದಶಿ ದಿವಸ ಶ್ರೀಕೃಷ್ಣನನ್ನು ಕೂಡ ಪೂಜೆ ಮಾಡ್ತಾರೆ. ಇದೇನಪ್ಪ ಅಂದರೆ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ಸಿಗುತ್ತೆ ಅನ್ನೋದೊಂದು. ಈ ದಿನ ದೈಹಿಕ ಶುದ್ಧೀಕರಣ ಸಂಕೇತ ಮಾತ್ರ ಅಲ್ಲನ ಆಧ್ಯಾತ್ಮಿಕ ಜಾಗೃತಿಗೆ ಅವಕಾಶವನ್ನು ನೀಡಲಾಗುತ್ತೆ ನೋಡ್ರಿ. ನರಕ ಚತುರ್ದಶಿಯ ಕೆಲವೊಂದು ಆಚರಣೆಗಳನ್ನು ನೋಡೋದಾತಪ್ಪ ಅಂದರೆ, ಅಭ್ಯಂಗ ಸ್ನಾನವನ್ನು ಮಾಡಲಾಗುತ್ತೆ ಈ ದಿವಸ ಮತ್ತು ದೀಪದಾನವನ್ನು ಕೂಡ ಮಾಡಲಾಗುತ್ತೆ. ಅದರ ಜೊತೆ ರಂಗೋಲಿ, ನೈವೇದ್ಯ ಮತ್ತು ಪ್ರಸಾದ, ಆರತಿ ಮತ್ತು ಪೂಜೆ ಇದೆಲ್ಲ ಇರುತ್ತೆ ನೋಡ್ರಿ. ಅಭ್ಯಂಜನ ಸ್ನಾನ ಏನಪ್ಪ ಅಂದ್ರೆ, ನರಕ ಚತುರ್ದಶಿ ದಿನ ಸೂರ್ಯೋದಯಕ್ಕಿಂತ ಮೊದಲು ದೇಹಕ್ಕೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡೋದು ವಾಡಿಕೆ. ದೀಪದಾನ ಏನಂದ್ರೆ, ಮನೆ ಮುಖ್ಯ ದ್ವಾರ, ದೇವರ ಕೋಣೆ, ಅಡುಗೆ ಮನೆ ಮತ್ತು ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿ ಇಡಬೇಕು. ರಂಗೋಲಿಯನ್ನಂತೂ ನೋಡ್ರಿ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಮತ್ತು ತಾಜಾ ಪರಿಮಳಯುಕ್ತ ಹೂಗಳಿಂದ ಅಲಂಕಾರವನ್ನು ಮಾಡಲಾಗುತ್ತೆ. ಅದಾದ ನಂತರ ಸಿಹಿಯಾದ ಖಾದ್ಯಗಳನ್ನು ಮನೆಯಲ್ಲಿ ತಯಾರಿಸಿ ದೇವರಿಗೆ ಅರ್ಪಿಸಿ ಆನಂತರ ಪ್ರಸಾದವಾಗಿ ಸ್ವೀಕಾರ ಮಾಡೋದು ನೋಡ್ರಿ. ಅದರ ಜೊತೆಗೆ ಭಕ್ತಿಯಿಂದ ದೇವರನ್ನು ಸ್ಮರಿಸೋದು, ಮಂತ್ರಗಳನ್ನು ಪಠಿಸೋದು, ಆರತಿಯನ್ನು ಮಾಡೋದು ಇರುತ್ತೆ. ಈ ದಿನದ ಪೂಜಾ ವಿಧಾನ ಸಂಕ್ಷಿಪ್ತವಾಗಿ ನೋಡೋದಾದರೆ, ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಮತ್ತು ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡುವಂಥದ್ದು. ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಇನ್ನಿತರ ಪವಿತ್ರ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ನೋಡ್ರಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಶಾಂತಿಗಾಗಿ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ಮತ್ತು ಅದ್ರ ಜೊತೆಗೆ ಮನೆಯನ್ನು ಸ್ವಚ್ಛಗೊಳಿಸಿ ದೀಪಾವಳಿ ಅಲಂಕಾರಗಳನ್ನು ಮಾಡೋದು ಇರುತ್ತೆ. ಈ ದಿನ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ವ್ಯಕ್ತಿ ಏನಪ್ಪ ಅಂದ್ರೆ ಮರಣಾನಂತರ ನರಕವನ್ನು ಸೇರೋದಿಲ್ಲ ಮತ್ತು ಆತನ ಎಲ್ಲ ಪಾಪಗಳು ನಾಶ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಇರುತ್ತೆ ನೋಡ್ರಿ. ಸೂರ್ಯಾಸ್ತದ ನಂತರ ಮತ್ತೆ ಪೂಜೆಯನ್ನು ಮಾಡಲಾಗುತ್ತೆ. ಮನೆಯಲ್ಲಿ ಪವಿತ್ರ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ ಆನಂತರ ಮನೆಯ ಮುಖ್ಯ ದ್ವಾರದ ಕೆಳಗೆ ನೋಡ್ರಿ ಧಾನ್ಯದ ರಾಶಿಯನ್ನು ಮಾಡಿ ಪೂಜೆ ಮಾಡ್ತಾರೆ. ಮತ್ತು ಗೋಧಿ ಹಿಟ್ಟಿನಿಂದ 4 ಮುಖಗಳ ದೀಪ ಮಾಡಿ ಕೂಡ ಅದರಲ್ಲಿ 4 ಬತ್ತಿಗಳನ್ನು ಇರಿಸಿ ಪೂಜೆ ಮಾಡ್ತಾರೆ ನೋಡ್ರಿ. ಅವರವರ ಪದ್ಧತಿ ಅನುಗುಣವಾಗಿ ಮಾಡುವಂಥದ್ದು. ಯಮರಾಜನಿಗೂ ಕೂಡ ದೀಪವನ್ನು ಬೆಳಗಿಸಲಾಗುತ್ತೆ. ತ್ರಯೋದಶಿ ದಿನ ಕೆಲವರು ಮಾಡ್ತಾರೆ ಮತ್ತು ಚತುರ್ದಶಿ ದಿನ ಕೂಡ ಮಾಡ್ತಾರೆ. ಬಳಿಕ ದೀಪ ಹಚ್ಚಿ ಯಮರಾಜನನ್ನು ಪ್ರಾರ್ಥನೆ ಮಾಡಬೇಕು. ಇದರ ನಂತರ ಮನೆಯೊಳಗೆ ಕೃಷ್ಣ ಲಕ್ಷ್ಮಿಯರನ್ನು ಪೂಜಿಸಬೇಕು ನೋಡ್ರಿ. ಯಮರಾಜನ ಬತ್ತಿಯನ್ನು ಯಾವ ಥರ ಮಾಡಬೇಕು, ಯಮದೀಪವನ್ನು ಅಂತ ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ವಿ ನೋಡ್ರಿ. ಧೂಪ, ದೀಪ, ಶ್ರೀಗಂಧ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಜೀವನದಿಂದ ಎಲ್ಲ ಕತ್ತಲೆ ದುಃಖಗಳನ್ನು ಹೋಗಲಾಡಿಸಲು ಶ್ರೀಕೃಷ್ಣನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕೂಡ ಸಂಪತ್ತು, ಸಮೃದ್ಧಿ, ಅದೃಷ್ಟದಿಂದ ಆಶೀರ್ವದಿಸುವಂತೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡುವಂಥದ್ದು ನೋಡ್ರಿ. ಮತ್ತು ಪೂಜೆಯ ನಂತರ ಆರತಿ ಮಾಡಿ ಎಲ್ಲ ಕುಟುಂಬದ ಸದಸ್ಯರ ದೀಪಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಎಲ್ಲ ಕಡೆಯೂ ಬೆಳಕು ಹರಡುವಂತೆ ಮಾಡ್ತಾರೆ ನೋಡ್ರಿ. ಈ ದಿನದ ಒಂದು ಮಂತ್ರ, ನರಕ ಚತುರ್ದಶಿ ಮಂತ್ರ ಹೇಳಬೇಕಪ್ಪ ಅಂದ್ರೆ,
ಓಂ ಹಂ ಹನುಮತೆ ರುದ್ರಾತ್ಮಕಾಯ ಓಂ ಭಟ್ ಅಂತ. ಆನಂತರ ಓಂ ನಂ ಭಗವತೆ ವಾಸುದೇವಾಯ ನಮಃ ಯಮಾಯ ಧರ್ಮರಾಜಾಯ ಮೃತ್ಯುವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಂದಾಯ ನೀಲಾಯ ಪರಮೇಷ್ಠಿನಿ ಮೃಗೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಮಂತ್ರ ನೋಡ್ರಿ. ಮತ್ತು ಈ ದಿನದ ಪೂಜಾ ಮುಹೂರ್ತ ಯಾವುದು ಅಂತ ನೋಡೋದತ್ತಪ್ಪ ಅಂತಂದರೆ ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಅಭ್ಯಂಜನ ಸ್ನಾನದ ಮುಹೂರ್ತ ಬೆಳಗ್ಗೆ 5 ಗಂಟೆ 19 ನಿಮಿಷದಿಂದ 7 ಗಂಟೆ 12 ನಿಮಿಷದವರೆಗೆ. ಚತುರ್ದಶಿ ತಿಥಿ ಆರಂಭ ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಮುಂಜಾನೆ 4 ಗಂಟೆ 21 ನಿಮಿಷದಿಂದ ಚತುರ್ದಶಿ ಮುಕ್ತಾಯ ನೋಡ್ರಿ. ಅಕ್ಟೋಬರ್ 20ನೇ ತಾರೀಕು ಮುಂಜಾನೆ 6 ಗಂಟೆ 14 ನಿಮಿಷದಿಂದ ಇರುತ್ತೆ. ಇದಿಷ್ಟು ನರಕ ಚತುರ್ದಶಿಯ ಪೂಜಾ ಮುಹೂರ್ತ ನೋಡ್ರಿ. ಈ ಒಂದು ನರಕ ಚತುರ್ದಶಿಯ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.